ಹನಿ ಟ್ರ್ಯಾಪ್ ಇಂಟರ್ನ್ಯಾಷನಲ್ ಇಶ್ಯೂ ಆಗೋಯ್ತು. ಮಾನ ಮರ್ಯಾದೆ ಇರೋರು ಟಿವಿ ನೋಡೋಕ್ಕಾಗಲ್ಲ. 48 ಅವರು 96 ಅವರು ಗೊತ್ತಿಲ್ಲ, ಅವ್ರು ಈಚೆಗೆ ಬರಬೇಕು. CM ಕೊಟ್ಟರು ಏನೂ ಉಪಯೋಗ ಇಲ್ಲ, ಹೋಮ್ ಮಿನಿಸ್ಟರ್ ಕೊಟ್ಟರು ಏನೂ ಉಪಯೋಗ ಇಲ್ಲ. ಅವ್ರು ಆಡಿದ್ದೆ ಆಟ ಉಳಿದೆಲೆಗೆ. ಕೆಲವ್ರು ಕಳ್ತನ ಮಾಡಿಬಿಡ್ತಾರೆ, ವಾಪಸ್ ಕೊಟ್ಬಿಟ್ರೆ ಅವ್ನು ಸಾಚಾನ? ಯಾರು ಹನಿ ಟ್ರ್ಯಾಪಿಗೆ ಬರ್ತಾರೋ ಅವ್ರನ್ನ ಶೂಟೌಟ್ ಮಾಡಿದ್ರೆ ಅಲ್ಲಿ ಮ್ಯಾಟ್ರ್ ಎಂಡು. ಚಾದಿ ಭ್ರಷ್ಟ ಸರ್ಕಾರ ಒಂದೇ ಅಭಿವೃದ್ಧಿ ತೋರಿಸಿ ಆಡಳಿತ ಸುಧಾರಣೆ ಆಗಲ್ಲ, ದೇಶ ಉಳಿಯಲ್ಲ. ಜನರಿಂದ ಜನರಿಗಾಗಿ ಜನರಿಗೋಸ್ಕರವಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಈ ದಿನ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ. ಆದರೆ ಆ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿರ್ತಕ್ಕಂಥವ್ರು ಸಂಪೂರ್ಣವಾಗಿ ಶಾಸಕಾಂಗವನ್ನು ಈ ದಿನ ಕಗ್ಗೊಲೆಯನ್ನು ಮಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಈ ದಿನ ಆಡಳಿತ ಸುಧಾರಣಾ ವೇದಿಕೆಯ ಅಧ್ಯಕ್ಷರಾದಂತಹ BH ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸದಾ ಅವರು ಈ ಆಡಳಿತ ಯಾವ ರೀತಿ ಸಾಗ್ತಾ ಇದೆ, ಹೇಗೆ ಸಾಗಬೇಕು, ಬೇಕು ಬೇಡಗಳ ಬಗ್ಗೆ ಸಂಪೂರ್ಣವಾಗಿ ಸದಾ ಯಾವಾಗಲೂ ಕೂಡ ಅವರು ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಈ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಅವರು ಏನನ್ನ ಹೇಳಕ್ಕೆ ಬಯಸ್ತಾರೆ, ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ, ಅವ್ರನ್ನೇ ಕೇಳೋಣ. ಸುರೇಶ್ ಸರ್, ಈಗಾಗಲೇ ತಾವು ತುಂಬ ಗಮನಿಸ್ತಾ ಇದ್ರಿ, ಸಂಪೂರ್ಣವಾಗಿ 2-3 ದಿನದಿಂದ ಮಾಧ್ಯಮಗಳಲ್ಲಿ ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಏನು ಅನ್ನಿಸ್ತಾ ಇದೆ ತಮಗೆ? ಯಾವ ಥರ ಸಾಗ್ತಾ ಇದೆ ಈ ಒಂದು ಆಡಳಿತ ಸುಧಾರಣೆ? ಈಗ ಸದ್ಯದ ವಾತಾವರಣ ನೋಡಿದ್ರೆ ಆಡಳಿತ ಸುಧಾರಣೆ ಆಗಲ್ಲ, ದೇಶ ಉಳಿಯಲ್ಲ. ಹನಿ ಟ್ರ್ಯಾಪ್ ಇಂಟರ್ನ್ಯಾಷನಲ್ ಇಶ್ಯೂ ಆಗೋಯ್ತು. ಕರ್ನಾಟಕಕ್ಕೆ ಭಾಳಷ್ಟು ಗೌರವ ಇತ್ತು, ಬಹುದೊಡ್ಡ ಸಾಧಕರಿದ್ದರು. ಪ್ರಪಂಚದಲ್ಲಿ ಕರ್ನಾಟಕ ಅಂತಂದರೆ ಒಂದು ಬೆಲೆ ಇತ್ತು. ಈಗ ಈ ಹನಿ ಟ್ರ್ಯಾಪು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಮಾನ ಮರ್ಯಾದೆ ಇರೋರು ಟಿವಿ ನೋಡೋಕ್ಕಾಗಲ್ಲ. ಈಗ ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ಆಡಳಿತ ಮಾಡೋದಕ್ಕೆ ಟ್ರ್ಯಾಪ್ ಮಾಡ್ತಾ ಇರೋದು, ಯಾವುದು ಟ್ರ್ಯಾಪು ಅಂತ ಗೊತ್ತಾಗ್ತಾ ಇಲ್ಲ. ಇದು ಇಂಥ ಇಶ್ಯೂಗಳು ಪ್ರಚಾರ ಆದಾಗ ಎಷ್ಟು ಮಕ್ಕಳ ಮೇಲೆ ದುಷ್ಪರಿಣಾಮ ಆಗುತ್ತೆ, ಅದು ಬಹಳ ಮುಖ್ಯ. ಅಂದರೆ ಹೀಗೆ ಆದರೆ ರಾಜಕಾರಣ ಸಂಪೂರ್ಣವಾಗಿ ಒಂದು ಉತ್ತಮ ಆಡಳಿತ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಹಿಂದೇಟಾಗಲ್ವಾ? ಅವ್ರು ಬರ್ತಾರ ಯಾರಾದರೂ? ಇವತ್ತು ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರೂ ಕೂಡ ಸಂಶಯ ಪಡುವಂಥ ಒಂದು ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣ ಸಾಗ್ತಾ ಇದೆಯಲ್ಲ ಅಂತೇಳಿ. ನೋಡಿ ಕೇಶವ್, ನೀವು ಅಡ್ವೊಕೇಟು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ಅಂಗಾಂಗಗಳು ಇವತ್ತು ವಿಫಲ ಆಗಿಬಿಟ್ಟಿದೆ. ಅದರಲ್ಲೂ ಇದು ನೋಡಿದ್ರೆ ಅದೇನೋ 48 ಜನ ಹನಿ ಟ್ರ್ಯಾಪಲ್ಲಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು. 48 ಅವರೋ 96 ಅವರೋ ಗೊತ್ತಿಲ್ಲ. ಆದರೆ ಒಂದು ಅತ್ಯಂತ ಬೇಸರವಾದಂಥ ಸಂಗತಿ ಅಂದರೆ ಇಲ್ಲಿ ಜಡ್ಜ್ಗಳು ಇದರಲ್ಲಿದ್ದಾರೆ ಅಂತ ಮಾತಾಡಿದೆ. ಇದು ಅತ್ಯಂತ ದುರಂತ. ಈಗ ಅದೇನು ಜಡ್ಜು ಇದ್ದಾರೆ, ಅವ್ರನ್ನ ತೋರಿಸ್ತೀನಿ, ಅದು ಇದು ಇದರಲ್ಲಿದೆ CD ನಲ್ಲಿ ಅಂತ ಎಲ್ಲ ತೋರಿಸ್ತಾವ್ರೆ. ನೋಡಿ, ಅಂತಿಮವಾಗಿ ಜುಡಿಷಿಯಲ್ಲು ಇರೋದು. ಜುಡಿಷಿಯಲ್ ಏನಿದ್ರು ಆರ್ಡರ್ ಮಾಡಬೇಕೇ ಹೊರತು ಯಾರನ್ನೂ ರಿಕ್ವೆಸ್ಟ್ ಮಾಡಬಾರ್ದು. ಈ ಜುಡಿಷಿಯಲಲ್ಲಿ ಏನಾಗಿದೆ ಅಂದರೆ ಇವರು ಇಟ್ ಹ್ಯಾಸ್ ಬೀನ್ ಒನ್ ವೇ ಆರ್ ದಿ ಅದರ್ ವೇ, ಇಟ್ ಹ್ಯಾಸ್ ಬೀನ್ ಕಂಟ್ರೋಲ್ ಬೈ ದಿ ಗೌರ್ಮೆಂಟ್. ಈ ಹನಿ ಟ್ರ್ಯಾಪ್ ಅಂಥವೆಲ್ಲ ಅನಿಷ್ಟ ಎಲ್ಲ ಮುಗಿಯೋದಕ್ಕೆ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ನಾಟ್ ಬಿ ಕಂಟ್ರೋಲ್ ಬೈ ಗೌರ್ಮೆಂಟ್. ಜುಡಿಷಿಯಲ್ಗೆ ಹೋಗಬೇಕು. ನಾನು ಹೆಲ್ಮೆಟ್ ಹಾಕಿಲ್ಲ, ಫೈನ್ ಕಟ್ಟಬೇಕು, ಅಲ್ಲೇ ಕಟ್ಟಿ ಕ್ಲೋಸ್ ಮಾಡಬೇಕು. ಅಂದರೆ ಸಾರ್ವಜನಿಕರ ಮೇಲೆ ಎಷ್ಟೊಂದು ದಬ್ಬಾಳಿಕೆಯನ್ನು ಮಾಡ್ತಾರೆ. ಇಮಿಡಿಯೇಟ್ ಪ್ರತಿಯೊಂದು ಕೂಡ ಒಂದು ಆ್ಯಕ್ಷನ್ ಆಗುತ್ತೆ. ಅಂದರೆ ಈ ಕಾನೂನು ಬರೀ ಬಡವ್ರ ಮೇಲೆ ಮಾತ್ರ ಪ್ರಯೋಗಕ್ಕೆ ಇಮಿಡಿಯೇಟ್ ಆಗ್ತಾ ಇದೆ. ಯಾವುದೇ ರೀತಿ ಬಲಾಢ್ಯರನ್ನು ಕಾನೂನಲ್ಲಿ ಯಾವುದೇ ರೀತಿ ಅವರಿಗೆ ಪನಿಷ್ಮೆಂಟ್ ಇಲ್ಲ, ಬಂಧನ ಇಲ್ಲ, ಎನ್ಕ್ವೈರಿ ಇಲ್ಲ, ಕೇವಲ ಒಂದು ನಾಮಕಾವಸ್ಥೆ ಮಾಡಬೇಕು ಅದಕ್ಕೆ ಮಾತ್ರ ಬಳಸ್ತಾ ಇದ್ದಾರೆ ಅಂತ. ಅದು ಏನು ಸೀಕ್ರೆಟಾಗಿ ಏನು ಉಳಿದಿಲ್ಲ. ಏನು ಎಲೆಕ್ಟೆಡ್ ಬಾಡೀಸ್ ಇದ್ದಾರಲ್ಲ, ಅವ್ರು ಆಡಿದ್ದೆ ಆಟ ಹೂಡಿದ್ದೆಲೆಗೆ. ಎಷ್ಟೋ ಸಾರಿ ನೋಡಿದ್ವಿ, ನ್ಯಾಯಾಂಗನೂ ನಿಂದನೆ ಮಾಡಿರೋದು ಉಂಟಿಲ್ಲಿ. ಈಗ ಏನವರು CD ತೋರಿಸ್ತಾವ್ರೆ, ಇದರಲ್ಲಿ ಜಡ್ಜಸ್ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಅಂತ ತೋರಿಸಿದ್ರು. ಹೌದಾ? ಚರ್ಚೆ ನಡೀತಾ ಇದೆ. ಇದು ಪಬ್ಲಿಕ್ಕಲ್ಲಿ ಭಾಳ ದುಷ್ಪರಿಣಾಮ ಆಗಿದೆ. ಆ CD ನಲ್ಲಿ ಯಾರ್ಯಾರು ಜಡ್ಜಸ್ ಅವ್ರು ಈಚೆಗೆ ಬರಬೇಕು. ಅಂದರೆ ಈಗ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾರ್ಯಾರಿಂದ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಎಷ್ಟು ಜನ ಅಂದರೆ ಒಂದು ಅಂದಾಜಲ್ಲಿ ಇವತ್ತು ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಅಂದರೆ ಊಹಾಪೋಹವಾಗಿ ಇಷ್ಟು ಜನ ಇರ್ಬೋದು, ಇಂಥವರೇ ಮಾಡಿರ್ಬೋದು ಅಂತ. ಉದಾಹರಣೆಗೆ ಇವಾಗ RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರೇ ನೇರವಾಗಿ
ಮುಂದೆ CM ಆಗಬೇಕು ಅಂತ ಬಹಳಷ್ಟು ಆಕಾಂಕ್ಷೆಯನ್ನು ಕನಸನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಕ್ಕಲಿಗ ಪ್ರಭಾವಿ ನಾಯಕ DK ಶಿವಕುಮಾರ್ ಅವ್ರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರೇ ಅವರು CM ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನು ಕಟ್ಟಾಕ್ತಾ ಇದ್ದಾರೆ, ರಾಜಕೀಯವಾಗಿ ಅವ್ರನ್ನ ವಿರೋಧ ಮಾಡ್ತಕ್ಕಂಥವ್ರನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಈ ಥರದ ಆರೋಪಗಳನ್ನ ಅವ್ರು ನೇರವಾಗಿ ಮಾಡಿದ್ದಾರೆ. ನೋಡಿ, ಮುನಿರತ್ನ DK ಶಿವಕುಮಾರ್ ವಿಚಾರ ನನಗೆ ಗೊತ್ತಿಲ್ಲ. ಇದು ಈಗೇನು ಜಡ್ಜಸ್ ಹೇಳಿರಲ್ಲ, ಅದೊಂದು ನನಗೆ ಭಾಳ ನೋವಾಗಿದೆ. ಯಾರು ಜಡ್ಜಸ್ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರು ಈಚೆಗೆ ಬರಲಿ, ಅವ್ರು ಏನೇನು ಜಡ್ಜ್ಮೆಂಟ್ ಕೊಟ್ಟಿದ್ದಾರಲ್ಲ ಅವು ಈಚೆಗೆ ಬರಲಿ. ಗೊತ್ತಿಲ್ವಲ್ಲ ಅಂತ ಹೇಳಿ, ಗೊತ್ತಿಲ್ಲ ಅಂದರೆ ಐತೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೈಡ್ ಆ್ಯಂಡ್ ಸೀಕ್ ಇಟ್ಸ್ ನಾಟ್ ಕರೆಕ್ಟ್. ಯಾರು ನಿಮ್ಮ ಮೇಲೂ ಆಪಾದನೆ ಮಾಡ್ಬೋದು, ಇನ್ನೊಬ್ಬರ ಮೇಲೂ ಆಪಾದನೆ ಕೇವಲ ಇಲ್ಲಿವರೆಗೂ ಕೂಡ ಆರೋಪಗಳೇ, ಯಾವುದು ಕೂಡ ಇವತ್ತಿಗೂ ಎವಿಡೆನ್ಸೇ ಇಲ್ಲ ಯಾವುದಕ್ಕೂ ಕೂಡ. ಈಗ ಪ್ರತಿಯೊಂದು ಸದನದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, 48 ಜನದ ಮೇಲೆ ಇವತ್ತು ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತೇಳಿ, ಮತ್ತೆ ನನ್ನ ಮೇಲೂ ಕೂಡ ಮಾಡಲಾಗಿದೆ ಅಂತ KN ರಾಜಣ್ಣವರೇ ನೇರವಾಗಿ ಹೇಳಿದ್ದಾರೆ. ಈಗ ಅವರು ಕೂಡ ಯಾವುದೇ ರೀತಿ ಎವಿಡೆನ್ಸ್ಗಳನ್ನ ಇನ್ನೂ ಸಬ್ಮಿಟ್ ಮಾಡಿಲ್ಲ ಯಾರಿಗೂ ಕೂಡ. CME ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರು, ಹೋಮ್ ಮಿನಿಸ್ಟರ್ ಕೊಡ್ತೀವಿ ಅಂತ ಹೇಳಿದ್ರು, ದೂರನ್ನು ಸಲ್ಲಿಸ್ತೀವಿ ಅಂತಂದ್ರು. ಇವತ್ತು ಕೂಡ ಇವತ್ತು ಸದನದಲ್ಲಿ ಅದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾವುದು ನೇರವಾಗಿ ಅಥವಾ ಪತ್ರಿಕೆಯಲ್ಲಿ ಎಲ್ಲೂ ಇಲ್ಲ, ಕೇವಲ ಆರೋಪಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಷ್ಟೇ ನಡೀತಾ ಇರೋದು. ನೋಡಿ, CM ಕೊಟ್ಟರು ಏನೂ ಉಪಯೋಗ ಇಲ್ಲ, ಹೋಮ್ ಮಿನಿಸ್ಟ್ರ್ ಕೊಟ್ಟರು ಏನೂ ಉಪಯೋಗ ಇಲ್ಲ. ಹೋಮ್ ಮಿನಿಸ್ಟ್ರು ಕೊಟ್ಟರೆ ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಇದೆಲ್ಲರಿಗೂ ಗೊತ್ತಿರೋ ವಿಷಯ. CM ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ. ಅಂದರೆ ಯಾರನ್ನೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಕ್ಷಣೆ ಮಾಡುವಂಥದ್ದೇ ಈ ಸಂದರ್ಭ ಬರೋದಿಲ್ಲ. ಯಾರೇ ಆದರೂ ಕೂಡ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀವಿ ಅವ್ರನ್ನ ಅಂತೇಳಿ CM ಅವರು ಹೇಳಿದ್ದಾರೆ. ಇದು ಹೆಂಗೆ ಗೊತ್ತಾ, ಕಳ್ಳರು ಸಂತೆಗೆ ಹೋದಂಗೆ. ಈಗೇನು ಗೊತ್ತಾ, ಈ DK ಶಿವಕುಮಾರು ಮಾಡಿದ್ದಾರೆ ಅಂದರೆ ಅದಕ್ಕೆ ಎಂಟರ್ಟೈನ್ ಮಾಡಿ ಹೋಗಿರ್ತಾರಲ್ವಾ, ದಟ್ ಈಸ್ ಆಲ್ಸೋ ರಾಂಗ್. ದಟ್ ಈಸ್ ಮೇಯ್ನು. ಒನ್ ಆ್ಯಂಡ್ ದಿ ಓನ್ಲಿ ಥಿಂಗ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೂ ರಿಕ್ರೂಟ್ಮೆಂಟ್ ಇಲ್ಲ, ಯಾವ ಕೆಲಸ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕೆಲಸ ತೋರಿಸಿ. ಹಿಂದೇನೂ ಭ್ರಷ್ಟಾಚಾರ ಭಾಳ ಆಗಿದಾವಿಲ್ಲ ಅಂತೆಲ್ಲ, ಇದು ಭ್ರಷ್ಟ ಸರ್ಕಾರ. ಒಂದೇ ಒಂದು ಅಭಿವೃದ್ಧಿ ತೋರಿಸಿ. ಇದು ಗ್ಯಾರಂಟಿ. ಹನಿ ಟ್ರ್ಯಾಪ್ದು ಅದೇನು ಗ್ಯಾರಂಟಿಗಾಗಿ ಮಾಡಿರೋದ? ಇದನ್ನು ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಇಶ್ಯೂ. ಇದನ್ನು ಸೀರಿಯಸ್ ಆಗಿ ಸೆನ್ಸಿಟಿವ್ ಮ್ಯಾಟರ್ ಇರೋದನ್ನು ತಗೊಂಡು ಇಮ್ಮಿಡಿಯೇಟಾಗಿ ಎಫೆಕ್ಟ್ ಮಾಡಿಬಿಟ್ಟು ಅದನ್ನು ಯಾರು ಅಂತ CD ತೋರಿಸಿದ್ರಲ್ಲ, ಅದನ್ನು ತೋರಿಸಿ ಡಿಸ್ಪ್ಲೇ ಮಾಡಿಬಿಟ್ಟಿದ್ರೆ ಇವತ್ತಿನ ಸುರೇಶ್ ಸರ್ ಅಂದರೆ ರೇವಣ್ಣ ಕುಟುಂಬನ ಸಂಪೂರ್ಣವಾಗಿ ಇವತ್ತು ಈ ಒಂದು ಹನಿ ಟ್ರ್ಯಾಪಿಂದನೇ ಇವತ್ತು ಅವ್ರನ್ನ ಮೊಲೆಗುಂಪು ಮಾಡಲಾಯಿತು. ಜಾರಕಿಹೊಳಿ ಅವ್ರದ್ದು ಒಂದು ರಾಜಕೀಯ ಭವಿಷ್ಯವನ್ನು ಅಂತ್ಯ ಮಾಡೋಕ್ಕೆ ಸಂಪೂರ್ಣವಾಗಿ ಅಂದರೆ ತಂತ್ರಗಳು ನಡೀತು. ಮುನಿರತ್ನವ್ರದ್ದು ಕೂಡ ಅದೇ ಥರ ಆಯಿತು. ಈಗ KN ರಾಜಣ್ಣವ್ರದ್ದು ಇನ್ನು 48 ಜನರು ಈಗಾಗಲೇ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು, ಅವ್ರ ವ್ಯಕ್ತಿತ್ವವನ್ನು ಎಷ್ಟು ಸರಿ ಈ ಥರ ಹನಿ ಟ್ರ್ಯಾಪ್ ಮಾಡೋ ಮೂಲಕ ಅಂತ. ಹನಿ ಟ್ರ್ಯಾಪ್ನ ಎಂಟರ್ಟೈನ್ ಮಾಡೋದು ಮೊದಲನೇ ತಪ್ಪು. ಅದಕ್ಕೆ ಪ್ರೇರಣಾ ಶಕ್ತಿ ಯಾರೇ ಇರಲಿ. ಈಗೇನು ಗೊತ್ತಾ, ಕೆಲವೊಂದು ಕಳ್ತನ ಮಾಡಿಬಿಡ್ತಾರೆ, ವಾಪಸ್ ಕೊಟ್ಬಿಟ್ರೆ ಅವ್ನು ಸಾಚಾನ? ಇದಕ್ಕೇನು ಇದು 48 ಜನ ಅವರೇ ಅಂತ ಹೇಳ್ತಾರೆ. ಇದನ್ನು ತನಿಖೆ ಆಗೋ ಹೊತ್ತಿಗೆ ಸರ್ಕಾರದಿಂದ ಎಷ್ಟು ಹಣ ವ್ಯರ್ಥ ಆಗುತ್ತೆ. ಆ ತನಿಖೆ ಅಂತೂ ಮಾಡೋದೇನೆ ಪ್ರಾಪರ್ ಆಗೋದಿಲ್ಲ. ಅದು ವೈ ಬಿಕಾಸ್ ಅಂದರೆ ತನಿಖೆ ಮಾಡೋರು ಅಂದರೆ ಇಂಥ ಪ್ರಕರಣಗಳನ್ನೇ ತಾವು ಒಬ್ಬರು ಸಂಪೂರ್ಣವಾಗಿ ಸಮಾಜದಲ್ಲಿ ಏನಾಗ್ತಾ ಇದೆ ಎಲ್ಲವೂ ಕೂಡ ತಿಳಿದಿಂಥವ್ರು ತಾವುಗಳೇ ಈ ರೀತಿ ತನಿಖೆ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ ಅಂತ ಹೇಳ್ಬಿಟ್ರೆ, ಇಂಥ ದೊಡ್ಡ ದೊಡ್ಡ ಪ್ರಕರಣಗಳೇ ಈ ಒಂದು ಅಂತ ತಲುಪಿಬಿಟ್ರೆ ಇನ್ನು ಸಾರ್ವಜನಿಕರ ಬದುಕು ಹೇಗೆ ರಾಜ್ಯದಲ್ಲಿ? ಈ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಾಗ ಯಾರಾದರೂ ಪ್ರಾಮಾಣಿಕ ಡಿಸಿಪ್ಲಿನ್ ಇರೋಣ ಯಾರಾದರೂ ಇದ್ದರೆ ಅವ್ನು ಶೂಟೌಟ್ ಮಾಡಿಬಿಡ್ಬೇಕು. ಯಾರು ಹನಿ ಟ್ರ್ಯಾಪಿಗೆ ಬರ್ತಾರೋ ಅವ್ರನ್ನ ಶೂಟೌಟ್ ಮಾಡಿದ್ರೆ ಅಲ್ಲಿ ಮ್ಯಾಟ್ರ್ ಎಂಡು. ಈಗೇನಾಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಅಂಥ ಗಟ್ಸ್ ಇರೋಂಥ ನಾಯಕ ನಮ್ಮಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ? ಯಾರನ್ನಾರು ಇಲ್ಲಿ ಯಾವುದೇ ಒಂದು ಪಾರ್ಟಿ ಹೆಸರು ಹೇಳೋದು ಬೇಡ, ಯಾವುದೇ ಪಾರ್ಟಿಯಲ್ಲಿ ತಾವು ಅಂಥ ಒಬ್ಬ ಒಳ್ಳೆ ಎದೆಗಾರಿಕೆ ಎಲ್ಲವನ್ನು ಕೂಡ ನಾನು ಫೇಸ್ ಮಾಡ್ತೀನಿ, ಇದೇ ಥರ ಒಂದು ಶಿಸ್ತುಬದ್ಧಿನ ಒಂದು ಸರ್ಕಾರವನ್ನು ನಡೆಸ್ತೀನಿ, ಒಂದು ಉತ್ತಮವಾದಂಥ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲವನ್ನ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ನಡೆಸ್ತೀನಿ ಅನ್ನೋವಂಥ ವ್ಯಕ್ತಿತ್ವ ಇರುವಂಥವ್ರನ್ನ ವ್ಯಕ್ತಿನ ನೋಡಿದ್ದೀರಾ ಹೋಗ್ಲಿ ಇವತ್ತಿನ ರಾಜಕೀಯದಲ್ಲಿ? ಇಲ್ಲವೇ ಇಲ್ಲ. ಪಾರ್ಟಿಕ್ಯುಲರ್ಲಿ ಈ ಸರ್ಕಾರದಲ್ಲಿ, ಹಿಂದೆ ಸರ್ಕಾರದಲ್ಲೂ ಭಾಳಷ್ಟು ಜನ ಭ್ರಷ್ಟಾತಿ ಇದ್ದರೂ ಈ ಸರ್ಕಾರದಲ್ಲಂತೂ ಯಾವ ಒಬ್ಬ ಮಂತ್ರಿ ಆನೆಸ್ಟ್ ಆ್ಯಂಡ್ ಡಿಸಿಪ್ಲಿನ್ ಪಬ್ಲಿಕ್ ಓರಿಯೆಂಟೆಡ್ ಯಾರಿದ್ದಾರೆ ತೋರಿಸಿ. ಎಲ್ಲ ಅಡ್ಜಸ್ಟ್ಮೆಂಟು. ಅವನು ಇವನಿಗೆ ಹೇಳೋದು, ಇವನು ಅವನಿಗೆ ಹೇಳೋದು. ಅವನದು ಅದೇ ಹೇಳಿನಲ್ಲ,
ಏನಪ್ಪ ಈ ಥರ ಭ್ರಷ್ಟಾಚಾರ ಮಾಡಿದೆ, ಅವನು ಮಾಡಿಲ್ವಾ? ಸರ್ಕಾರದ ಕಂಟ್ರೋಲಲ್ಲಿ ಯಾವಾಗ ಜುಡಿಷಿಯಲ್ಲಿ ಬರುತ್ತೋ ಅದುವರೆ ತನಕ ಯಾವುದೂ ಉದ್ಧಾರ ಆಗೋದಿಲ್ಲ. ಇದಕ್ಕೆ ಏನು ಹೋರಾಟ ಮಾಡಬೇಕಂದ್ರೆ ಕಾನ್ಸ್ಟಿಟ್ಯೂಷನಲ್ಲೇ ಬದಲಾಯಿಸಬೇಕು. ಸುಮೋಟ ಕೇಸ್ ಹಾಕಿ ಇವರು ಸರ್ಕಾರ ಏನು ಮಾಡೋದು? ಯಾರು ಹೈಕೋರ್ಟ್ ಜಡ್ಜಿ ಒಬ್ಬರು ಸುಮೋಟ ಕೇಸ್ ಹಾಕ್ಬಿಟ್ಟು ಯಾರ್ಯಾರು ಅವನ್ನ ತೊಗೊಂಬರ ಸಿಡಿಲಿ ತೊಗೊಂಬಲ್ಲಿ ಟೆಲಿಕಾಸ್ಟ್ ಮಾಡಿ ನನಗೆ ನೋಡಿದ ಮೇಲೆ ಅಲ್ಲಿಂದನೇ ಅವ್ರಿಗೇನು ನಾನ್ ಬೇಲಬಲ್ ವಾರಂಟ್, ಅವ್ರಿಗೇನು ಶಿಕ್ಷೆ ಕೊಡಬೇಕು ಗೊತ್ತಾ? ಜೈಲಿಗೆ ಹೋದರೆ ಕೆಲವು ಪ್ರಾವಿಷನ್ ಉಂಟು. ನಾನು ಜೈಲಲ್ಲೂ ಭಾಳ ಕಾರ್ಯಕ್ರಮ ಮಾಡಿದ್ದೀನಿ. ಜೈಲಲ್ಲಿ ವಾರಕ್ಕೆ 2 ದಿವಸ ಮಟನ್ ಕೊಡಬೇಕು, ಏನೇನೋ ಇದೆ. ಅದು ಬೇಡ. ಇಲ್ಲಿ ಪಾಪ ಯೋಧರು ಟಾಯ್ಲೆಟ್ ತೊಳೆಯೋ ಕೆಲಸಕ್ಕೆ ಶಿಕ್ಷೆ ಹಾಕ್ಬಿಟ್ರೆ ನೋಡಪ್ಪ, ಆವಾಗ ಏನಾದರೂ ನಮ್ಮ ದೇಶಕ್ಕೆ ಭವಿಷ್ಯ ಇರ್ತದೆ. ಕರ್ನಾಟಕದಲ್ಲಂತೂ ದಿ ವರ್ಸ್ಟ್ ಇದು ಭಾಳ ದುರಂತ. ಇನ್ನು ಮುಂದಿನ ಜನ್ರೇಷನಲ್ಲಿ ಪ್ರಾಮಾಣಿಕವಾಗಿ ಜರ್ನಲಿಸಮು ಮಾಡೋಕ್ಕಾಗಲ್ಲ, ಜುಡಿಷಿಯಲಲ್ಲೂ ಆಗಲ್ಲ. ನೀ ಆಫೀಸರ್ಸ್ ಏನು ಮಾಡ್ತಾರೆ? ಬಕೆಟು, ನೋ ಆಲ್ಟರ್ನೇಟು. ಈ ಯಾವುದಾದ್ರೂ ಕೆಲಸ ವಿತೌಟ್ ಕರಪ್ಷನ್ ಆಗುತ್ತಾ ತೋರಿಸಿರಿ, ನೀವು ಹೇಳಿದ್ದು ನಾನು ಕೇಳ್ತೀನಿ. ಇವರಿಗೆ MLA ಆಗೋನಿಗೆ MP ಆಗೋನಿಗೆ ಅವನಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೂ ಬೇಕೇ ಇಲ್ಲ. ಇಂಥವರು ಆ ಮಕ್ಕಳಿಗೆ ಬೋಧನೆ ಹೇಳೋವಂಥ ಪವರ್ ಇಟ್ಕೊಂಡ್ರೆ ಹೆಂಗೆ ಮುಂದಿನ ಜನ್ರೇಷನ್ನು ಬದುಕೋದು? ಯಾರಾದರೂ ಕೇಳಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ ಕನ್ನಡ ಅದು ಇದು ಅಂತ ಹೇಳ್ತಾರೆ. ಕನ್ನಡ ಬರೆದವ್ರು ಎಷ್ಟು ಜನ ಮಂತ್ರಿಗಳವ್ರಿ? ಕನ್ನಡನೇ ಬರೋದಿಲ್ಲ ಅವ್ರಿಗೆ. ಅಲ್ಲ, ಬರೆಯೋದು ಬೇಡ, ಕೇಳಿಸ್ಕೊಂಡು ಮಾತಾಡೋಕ್ಕಾರ ಬರಬೇಕಲ್ಲ. ಅವರೆಲ್ಲ ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದಾರೆ. ಇದು ದುರಂತ. ಮತ್ತು ಇನ್ನು ಹೋರಾಟಗಾರರು ಏನಂದರೆ ಇತ್ತೀಚೆಗೆ ನನ್ನ ನೋಡಿದಂಗೆ ನಾನು ಪೂಜ್ಯ HS ದೊರೆಸ್ವಾಮಿ ಅವರ ನಂತರ ಸ್ವಲ್ಪ ಕಡಿಮೆ ಆದೆ. ಈಗೆಲ್ಲ ಏನು ಗೊತ್ತಾ, ಹೋರಾಟನೂ ವ್ಯಾಪಾರೀಕರಣ ಆಗ್ಬಿಟ್ಟು. ಆವಾಗ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರು ಒಂದು 20 ಸರಿ ಬಂದರು ಅಲ್ವಾ? ಈ ಕರ್ನಾಟಕದ ದುಸ್ಥಿತಿ ನೋಡೋದಕ್ಕೆ ಆಮೇಲೆ ಒಂದು ಸರಿನೂ ಬರಲಿಲ್ಲ. ನಾನು ಪಾಲಿಟಿಷಿಯನ್ ಅಲ್ಲ. ನಾನು ಪಾಲಿಟಿಷಿಯನ್ ಆಗಬೇಕು ಅಂತಂದರೆ ಈ DK ಶಿವಕುಮಾರ್ಗೆ ಮೊದಲೇ ನಾನು MLA ಆಯ್ತಿದ್ದೆ. ಯಾಕೆಂದರೆ ನನ್ನ ನಿಯರೆಸ್ಟು ಡಿಯರೆಸ್ಟು ಎಲ್ಲ ದೇವೇಗೌಡರು ನಿಯರೆಸ್ಟ್ ಇದ್ದರು ಆ ಕಾಲದಲ್ಲಿ. JH ಪಟೇಲು, ಜನ ಎದ್ದೇಳಿ ಅಂತಾರಪ್ಪ. ಈಗ ವಿದ್ಯಾವಂತರಿಗೆ ಕೆಲಸ ಇಲ್ಲ. ಯಾವುದಾದ್ರೂ ಒಂದು ರೆಕ್ರೂಟ್ಮೆಂಟ್ ಆಗಿದೆ ನೋಡಿ. PSI ಇಂದ ಹಿಡಿದು ಆ ಪ್ರೊಟೆಸ್ಟ್ಗೂ ಹೋಗಿದ್ದೆ. PSI ಸೆಲೆಕ್ಷನ್ನಿಂದ ಹಿಡಿದು ಇದುವರೆ ತನಕ ಒಂದೂ ರೆಕ್ರೂಟ್ಮೆಂಟ್ ಆಗಿಲ್ಲೇ ನಿರುದ್ಯೋಗ ತಾಂಡವಾಡ್ತದೆ. ವಿದ್ಯಾವಂತರು ಹುಚ್ಚರಾಗಿದ್ದಾರೆ. ಏನು ಕೆಲಸ ಮಾಡ್ತಾರೆ? ಪರಿಸ್ಥಿತಿ ಹಿಂಗೆ. ಯಾವಾಗಲೂ ಅವ್ರ ವಿದ್ಯೆಗೆ ತಕ್ಕಂತೆ ಅವರಿಗೆ ಕೆಲಸ ಕೊಟ್ಬಿಟ್ಟು ಇವೆಲ್ಲ ಬರೋದೇ ಇಲ್ಲ. ಈಗೇನು ಗೊತ್ತಾ, ಮಾಡೋ ಕೆಲಸ ಬಿಟ್ಬಿಟ್ಟು ಆಡೋದು ಆಸೆನಿಂದ ಹೋದಂಗೆ. ಇದು ಸದ್ಯದ ಪರಿಸ್ಥಿತಿ. ಥ್ಯಾಂಕ್ ಯು ಸುರೇಶ್ ಸರ್. ಒಟ್ಟಾರೆ ತಮ್ಮ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಿರಿ. ತುಂಬ ಧನ್ಯವಾದಗಳು ತಮಗೆ. ಒಟ್ಟಾರೆ ಇವತ್ತು BH ಸುರೇಶ್ ಅವರು ಆಡಳಿತ ಸುಧಾರಣಾ ಸಲಹಾ ವೇದಿಕೆಯ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ಆಡಳಿತ ಯಾವ ರೀತಿ ಸಾಗ್ತಾ ಇದೆ, ಜನಪ್ರತಿನಿಧಿಗಳು ಯಾವ ರೀತಿ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಬಿಟ್ಟು, ಜನರ ಪರವಾಗಿ ಮಾತಾಡಬೇಕಾಗಿರೋದನ್ನೆಲ್ಲ ಬಿಟ್ಟು ಒಂದು ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತೆಲ್ಲ ಮೊದಲೆಲ್ಲ ಹಣಕ್ಕಾಗಿ ಮಾಡ್ತಾಯಿದ್ರು ಕೆಲವರೆಲ್ಲ. ಆದರೆ ಇವತ್ತು ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಬೇರೆಯವರ ಅಸ್ತಿತ್ವವನ್ನು ಇವತ್ತು ಹರಾಜಾಗ್ತಾ ಇದ್ದಾರೆ ಬೀದಿಯಲ್ಲಿ. ಇದು ಯಾವ ರೀತಿಯಾದಂಥ ಒಂದು ಉತ್ತಮ ಬೆಳವಣಿಗೆ ಇವತ್ತು ರಾಜ್ಯಕ್ಕೆ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡೋಣ, ಈ ಹನಿ ಟ್ರ್ಯಾಪ್ ಪ್ರಕರಣ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ರಾಜ್ಯದಲ್ಲಿ. ಏನಾಗ್ತದೆ ಕಾದು ನೋಡೋಣ. ಕ್ಯಾಮ್ರಾಮನ್ ಚೇತನ್ ಜೊತೆ ಚನ್ನಕೇಶವ್, ಜನತಾ ಮೀಡಿಯಾ.